ಇಲ್ಲಿಯ ತನಕ ಕಾಮಗಾರಿ ಪೂರ್ಣಗೊಂಡಿಲ್ಲ. ಕಾಮಗಾರಿ ಅರ್ಧ ಮುಕ್ಕಾಲು ಸಹ ಆಗಿಲ್ಲ. 2025ರಲ್ಲಿ ಆಗುತ್ತೆ ಅಂದ್ರು, 2026 ಜೂನ್ ಅಂದ್ರು, ಇವಾಗ ಆಗಸ್ಟ್ ಅಂತಿದ್ದಾರೆ. ಬಹುಶಃ 2026ರಲ್ಲೂ ಈ ಕಾಮಗಾರಿ ಪೂರ್ಣಗೊಂಡಿಲ್ಲ. ಆವತ್ತಿನಿಂದ ಇವತ್ತಿನ ತನಕ ಆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈ ಮಧ್ಯದಲ್ಲಿ ಹಿಂದೆ ಏನ್ ಸಿಂಪ್ಲೆಕ್ಸ್ ಲಿಮಿಟೆಡ್ ಇತ್ತು, ಅವರು ಮಾಡಿದ ಲೋಪಗಳೇನು, ಅವರು ಕಾಮಗಾರಿ ಪೂರ್ಣಗೊಳ್ಳದೆ ಇದ್ದಿದ್ದಕ್ಕೆ ಅವರಿಗೆ ದಂಡ ಹಾಕಲಾಯ್ತು, ಏನಾಯ್ತು? ಇಲ್ಲಿಯ ತನಕ ಆ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಮಾಡಿರೋದಾಗ್ಲಿ ಅಥವಾ ಇಂತಹ ಕಳಪೆ ಕಾಮಗಾರಿ ಆಗ್ತಿದ್ದಂತ ಸಂದರ್ಭದಲ್ಲಿ ತಪಾಸಣೆ ಮಾಡಬೇಕಾಗಿದ್ದಂತ ಅಧಿಕಾರಿಗಳ ಮೇಲೆ ಕ್ರಮ ಆಗಿರೋದಾಗ್ಲಿ ಇಲ್ಲಿ ತನಕ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ವೀಕ್ಷಕರೇ ನಮಸ್ಕಾರ, ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ರವಿಕೃಷ್ಣ ರೆಡ್ಡಿ. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಕೋರಮಂಗಲವು ಒಂದು ಕಡೆ ಹೊಸೂರು ರಸ್ತೆ, ಅಂದ್ರೆ ಎಲೆಕ್ಟ್ರಾನ್ ಸಿಟಿಗೆ ಹೋಗುವಂತಹ ಬೆಂಗಳೂರಿನ ಬಹುತೇಕ ಜನ ಈ ಕೋರಮಂಗಲದ ಮೂಲಕವೇ ಹಾದು ಹೋಗ್ತಾರೆ. ಅಲ್ಲಿ ಹಲವಾರು ಉದ್ಯಮಗಳಿವೆ, ಪ್ರತಿಷ್ಠಿತ ಬಡಾವಣೆ ಆಗಿದೆ. ಆ ಭಾಗದಲ್ಲಿ ಬಹುಶಃ ಬೆಂಗಳೂರಿನಲ್ಲಿ ಸಿಲ್ಕ್ ಬೋರ್ಡ್ ಬಿಟ್ರೆ ಅತಿ ಹೆಚ್ಚು ವಾಹನ ದಟ್ಟಣೆ ಆಗುವಂತಹ ಸ್ಥಳ ಕೋರಮಂಗಲದ ಮೂಲಕ ಹಾದು ಹೋಗುವಂತಹ 100 ಅಡಿ ರಸ್ತೆ. ಒಂದು ಕಡೆ ಕೇಂದ್ರೀಯ ಸದನ, ಇನ್ನೊಂದು ಕಡೆ ಈಜಿಪುರ, ಮಧ್ಯದಲ್ಲಿ ಅಲ್ಲಿ ಒಂದು ಸೋನಿ ಸಿಗ್ನಲ್ ಅಂತ ಬರುತ್ತೆ. ಈ ಹೊಸೂರು ರಸ್ತೆಯ ಮಡಿವಾಳದ ಭಾಗದಿಂದ ಕೇಂದ್ರೀಯ ಸದನ ಅನ್ನುವಂತ ಒಂದು ಜಾಗದಿಂದ ಈ ರಸ್ತೆ ಶುರುವಾಗುತ್ತೆ. ಅದು ಸುಮಾರು 2 ಕಿಲೋಮೀಟರ್ ಮುಂದಕ್ಕೆ ಹೋಗಿ ತದನಂತರ ಮಿಲಿಟರಿ ಅವರ ಜಾಗದಲ್ಲಿ ಅದು ಇಂದಿರಾನಗರಕ್ಕೆ ಕನೆಕ್ಟ್ ಆಗುತ್ತೆ. ಈ ವಾಹನ ದಟ್ಟಣೆ ಇರುವಂತಹ ಕಾರಣದಿಂದಾಗಿ ಇವತ್ತಲ್ಲ 10 ವರ್ಷಗಳ ಹಿಂದೆನೆ ಅಲ್ಲಿ ಒಂದು ಈಜಿಪುರ ಫ್ಲೈಓವರ್ ಮಾಡಬೇಕು, ಎಲಿವೇಟೆಡ್ ರೋಡ್ ಮಾಡಬೇಕು ಅಂತ ಸರ್ಕಾರ ತೀರ್ಮಾನಿಸುತ್ತೆ. ಯಾವಾಗ? 12 ವರ್ಷಗಳ ಹಿಂದೆನೆ. 2017ರಲ್ಲಿ ಒಂದು ಕಂಪನಿಗೆ, ಸಿಂಪ್ಲೆಕ್ಸ್ ಲಿಮಿಟೆಡ್ ಅನ್ನುವಂತ ಕಂಪನಿಗೆ 203 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಅಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡೋದಿಕ್ಕೆ ಗುತ್ತಿಗೆ ಕೊಡಲಾಗುತ್ತೆ. ಆಗ್ಲೇ ಹೇಳಿದಾಗೆ ಒಂದು ಕಡೆ ಕೇಂದ್ರೀಯ ಸದನ ಇದೆ. ಕೇಂದ್ರೀಯ ಸದನ ನಮ್ಮ ರಾಜ್ಯ ಸರ್ಕಾರದ ಬಹುತೇಕ ಸರ್ಕಾರಿ ಅಧಿಕಾರಿಗಳ ಕಚೇರಿಗಳು ವಿಧಾನಸೌಧದ ಪಕ್ಕದ MS ಬಿಲ್ಡಿಂಗ್, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಏನಿದೆ, ಬಹುಮಹಡಿ ಕಟ್ಟಡ ಅಲ್ಲಿ ಇದೆಯೋ ಅದೇ ತರಕ್ಕೆ ಬೆಂಗಳೂರಿನ ಬಹುತೇಕ ಕೇಂದ್ರ ಸರ್ಕಾರದ ಆ ಕಚೇರಿಗಳು ಇರುವಂತಹ ಕಟ್ಟಡ ಕೇಂದ್ರೀಯ ಸದನ. ಅದು ಕೋರಮಂಗಲದ ಒಂದು ಕಡೆ ಇದೆ. ಅಲ್ಲಿಂದ ಆರಂಭವಾಗುವಂತಹ ಈ ರಸ್ತೆ ತದನಂತರ HSR ಲೇಔಟ್ಗೆ ಹೋಗುವಂತಹ ಸರ್ಜಾಪುರ ರಸ್ತೆ ಏನಿದೆ ಅದನ್ನ ಹಾದು ಅಲ್ಲಿ ಎಡಗಡೆಗೆ ಒಂದು ಕಡೆಗೆ ಸೆಂಟ್ ಜಾನ್ಸ್ ಹಾಸ್ಪಿಟಲ್, ಬಹಳ ಖ್ಯಾತಿಯಾದಂತಹ ಸೆಂಟ್ ಜಾನ್ಸ್ ಆಸ್ಪತ್ರೆ ಇದೆ. ಇನ್ನೊಂದು ಕಡೆಗೆ BDA ಕಾಂಪ್ಲೆಕ್ಸ್, ಕೋರಮಂಗಲದ BDA ಕಾಂಪ್ಲೆಕ್ಸ್ ಇದೆ. ತದನಂತರ ಮುಂದೆ ಬಂದ್ರೆ ಅದು ಶ್ರೀನಿವಾಗಲು ರಸ್ತೆಯನ್ನ ಹಾದು ಹೋಗುತ್ತೆ. ಆ ಶ್ರೀನಿವಾಗಲು ರಸ್ತೆಯಲ್ಲಿ ಇರುವಂತಹ ಆ ಇಂಟರ್ಸೆಕ್ಷನ್ ಗೆ ಸೋನಿ ಸಿಗ್ನಲ್ ಅಂತ ಹೆಸರು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದಕ್ಕೆ ಮಿಲಿಟರಿ ಪ್ರದೇಶ ಶುರುವಾಗುತ್ತೆ. ಅಲ್ಲಿ ಆ ರಸ್ತೆ ನೇರವಾಗಿ ಒಂದು 3 ಕಿಲೋಮೀಟರ್ ಮುಂದೆ ಸಾಗಿ ಹಳೆ ಏರ್ಪೋರ್ಟ್ ರಸ್ತೆಗೆ, ಬೆಂಗಳೂರಿನ ಹಳೆ ಏರ್ಪೋರ್ಟ್ ಏನಿತ್ತು ಆ ರಸ್ತೆಗೆ ಕೂಡುತ್ತೆ. ಈ ಇದರಲ್ಲಿ ಯಾವ ಕೋರಮಂಗಲ ಭಾಗದಲ್ಲಿ ರಸ್ತೆ ಇದೆಯೋ ಆ ಭಾಗದಲ್ಲಿ ಫ್ಲೈಓವರ್ ಮಾಡಬೇಕು ಅಂತೇಳಿ ಕೇವಲ 2.4 ಕಿಲೋಮೀಟರ್ ಉದ್ದದ ಮೇಲ್ ಸೇತುವೆ, ಫ್ಲೈಓವರ್ ರಸ್ತೆ, ಎಲಿವೇಟೆಡ್ ರೋಡ್, ಕೇವಲ 2.4 ಕಿಲೋಮೀಟರ್. ಕೇಂದ್ರೀಯ ಸದನದಿಂದ ಶುರು ಮಾಡಿ ಈಜಿಪುರ, ಆ ಕಡೆಯಿಂದ ಈಜಿಪುರ ಸಿಗ್ನಲ್ ಇಂದ ಕೇಂದ್ರೀಯ ಸದನದ ತನಕ ಈಗ ನಾನು ಹೇಳಿದಂತ ಈ ಮಾರ್ಗ. ಇದರ ಒಟ್ಟು ಅಂದಾಜು ವೆಚ್ಚ 2017ರಲ್ಲಿ ಗುತ್ತಿಗೆ ಕೊಟ್ಟಾಗ ಸಿಂಪ್ಲೆಕ್ಸ್ ಲಿಮಿಟೆಡ್ ಅನ್ನುವಂತಹ ಕಂಪನಿಗೆ, ಆಂಧ್ರ ಮೂಲದ ಕಂಪನಿಗೆ ಗುತ್ತಿಗೆ ಕೊಟ್ಟಾಗ ಅವತ್ತಿನ ಅಂದಾಜು ಮೊತ್ತ 203 ಕೋಟಿ ರೂಪಾಯಿಗಳು. ಕಾಮಗಾರಿ ಶುರುವಾಗಿದ್ದು 2017ರಲ್ಲಿ. ಆದರೆ ದುರದೃಷ್ಟವಶಾತ್ 2026ರ ಮೇನಲ್ಲಿದ್ದೇವೆ, ಇಲ್ಲಿಯ ತನಕ ಕಾಮಗಾರಿ ಪೂರ್ಣಗೊಂಡಿಲ್ಲ. ಕಾಮಗಾರಿ ಅರ್ಧ ಮುಕ್ಕಾಲು ಸಹ ಆಗಿಲ್ಲ. 2025ರಲ್ಲಿ ಆಗುತ್ತೆ ಅಂದ್ರು, 2026 ಜೂನ್ ಅಂದ್ರು, ಇವಾಗ ಆಗಸ್ಟ್ ಅಂತಿದ್ದಾರೆ. ಬಹುಶಃ 2026ರಲ್ಲೂ ಈ ಕಾಮಗಾರಿ ಪೂರ್ಣಗೊಂಡಿಲ್ಲ. ಜನರ ತೆರಿಗೆ ಹಣ ಈ ರೀತಿ ದುರ್ವಿನಿಯೋಗ ಆಗ್ತಾ ಇದೆ. ಆದ್ರೆ ಈ ಮಧ್ಯದಲ್ಲಿ ನಮ್ಮ ಹತ್ರ ಒಂದು ದಾಖಲೆ ಇದೆ. BBMP ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 23-24ನೇ ಸಾಲಿನ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿ. ಈ ವರದಿಯಲ್ಲಿ ಆ ಹಿಂದಿನ ಸಿಂಪ್ಲೆಕ್ಸ್ ಲಿಮಿಟೆಡ್ ಅನ್ನುವಂತಹ ಏನು ಕಂಪನಿ ಅವರ ಅವ್ಯವಹಾರಗಳಿತ್ತು, ಮತ್ತೆ ಈಗ ಕಾಮಗಾರಿ ಕೈಗೆತ್ತಿಕೊಂಡಿರುವವರ ವಿಚಾರವಾಗಿ ಏನೆಲ್ಲ ಲೋಪದೋಷಗಳಿದೆ ಅಂತೇಳಿ ಆಡಿಟ್ ವರದಿಯಲ್ಲಿ ಒಂದಷ್ಟು ದಾಖಲಾಗಿದೆ. ಆ ವಿಚಾರವನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಈಗಾಗಲೇ ಹೇಳಿದ ಹಾಗೆ 2017ರಲ್ಲಿ ಆರಂಭವಾದಂತಹ ಕಾಮಗಾರಿ, ಆ ಮೊದಲೇ ರಸ್ತೆ ಬಹಳ
ಜನನಿಬಿಡ ವಾಹನ ದಟ್ಟಣೆ ಇರುವಂತಹ ರಸ್ತೆ. ಆ ರಸ್ತೆಯಲ್ಲಿ ಫ್ಲೈಓವರ್ ಮಾಡಬೇಕು ಅಂದ್ರೆ ಮಧ್ಯದಲ್ಲಿ, ರಸ್ತೆಯ ಮಧ್ಯದಲ್ಲಿ ಪಿಲ್ಲರ್ಗಳನ್ನ ಎಬ್ಬಿಸಬೇಕು. ಹಾಗಾಗಿ ಇನ್ನಷ್ಟು ಈಗಾಗಲೇ ವಾಹನ ದಟ್ಟಣೆ ಇರುವಂತಹ ಕಡಿದಾದ ರಸ್ತೆಯಲ್ಲಿ ಮತ್ತಷ್ಟು ವಾಹನ ದಟ್ಟಣೆ ಜಾಸ್ತಿ ಆಗುತ್ತೆ. ಆ ಹೊತ್ತಿನಿಂದ ಆ ಭಾಗದ ವಾಹನ ಸವಾರರು ಅನುಭವಿಸಬಾರದಂತಹ ಪಡಿಪಾಟಲನ್ನ ಅನುಭವಿಸ್ತಾ ಆ ರಸ್ತೆಯಲ್ಲಿ ಸಾಗ್ತಾ ಇದ್ದಾರೆ. 2022 ನಿಮ್ಗೆಲ್ಲ ಗೊತ್ತಿರೋಗೆ ಕೋವಿಡ್ ಸಮಯದಲ್ಲಿ ಆ ಸಿಂಪ್ಲೆಕ್ಸ್ ಲಿಮಿಟೆಡ್ ಅವರು ನಾವು ಇದರ ಕಾಮಗಾರಿಯನ್ನ ಮುಂದುವರಿಸೋದಿಲ್ಲ ಅಂತ ಹೇಳಿ ಕೈ ಎತ್ತು ಬಿಡ್ತಾರೆ. ಅಲ್ಲಿಯ ತನಕ ಕೇವಲ 42% ಕಾಮಗಾರಿ ಮಾತ್ರ ಪೂರ್ಣವಾಗಿರುತ್ತೆ. ಹಾಗಾಗಿ ತದನಂತರ ಮುಂದಿನ 2 ವರ್ಷಗಳ ಕಾಲ ಅದು ಕೋರ್ಟ್ ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅದು ಪ್ರಕ್ರಿಯೆ ನಡೀತಾನೆ ಇರುತ್ತೆ, ಪ್ರಕರಣಗಳು ದಾಖಲಾಗುತ್ತೆ. ಮತ್ತೆ ಈ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತ ಸರ್ಕಾರ 3-4 ಬಾರಿ ಟೆಂಡರ್ ಕರೆಯುತ್ತೆ, ಯಾರೂ ಬರೋದಿಲ್ಲ. ಬಾಕಿ ಉಳಿದಿರುವ ಕಾಮಗಾರಿ ಭಾಗವನ್ನ ಪೂರ್ಣಗೊಳಿಸಲು ಆಹ್ವಾನಿಸಲಾದ ಟೆಂಡರ್ ನಲ್ಲಿ ಭಾಗವಹಿಸಿರುವ ಏಕ ವ್ಯಕ್ತಿ ಟೆಂಡರ್ ಅವರು ಬಂದಿದ್ದಂತವರು BSCPL ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಅವರಿಗೆ ಏನು ಬಾಕಿ ಉಳಿದಿತ್ತು ಇನ್ನು 60% ಕಾಮಗಾರಿ, ಅದನ್ನ 176 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತವನ್ನ ತೋರಿಸಿ ಅವರಿಗೆ ಆ ಕಾಮಗಾರಿ ಪೂರ್ಣಗೊಳಿಸೋದಿಕ್ಕೆ ಟೆಂಡರ್ ಕೊಡ್ತಾರೆ. ಆದರೆ ಆವತ್ತಿನಿಂದ ಈ ಹೊತ್ತಿನ ತನಕ ಆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈ ಮಧ್ಯದಲ್ಲಿ ಹಿಂದೆ ಏನ್ ಸಿಂಪ್ಲೆಕ್ಸ್ ಲಿಮಿಟೆಡ್ ಇತ್ತು, ಅವರು ಮಾಡಿದ ಲೋಪಗಳೇನು, ಅವರು ಕಾಮಗಾರಿ ಪೂರ್ಣಗೊಳ್ಳದೆ ಇದ್ದಿದ್ದಕ್ಕೆ ಅವರಿಗೆ ದಂಡ ಹಾಕಲಾಯಿತು, ಏನಾಯ್ತು ಆ ದಂಡ, ಇವೆಲ್ಲ ಮಾಹಿತಿ ಈ ಆಡಿಟ್ ರಿಪೋರ್ಟ್ ಅಲ್ಲಿ ಇದೆ. ಅದ್ರ ಪ್ರಕಾರ, ಈ ಆಡಿಟ್ ರಿಪೋರ್ಟ್ ನ ಪ್ರಕಾರ ಆ ಸಿಂಪ್ಲೆಕ್ಸ್ ಲಿಮಿಟೆಡ್ ಅವರಿಗೆ 123.31 ಕೋಟಿಗಳ ನಷ್ಟವನ್ನ ಅಂದಾಜಿಸಿ ಅವರಿಂದ ಆ ಅಷ್ಟು ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ತೀರ್ಮಾನ ಆಗಿತ್ತು. ಆದರೆ ಇಲ್ಲಿ ತನಕ ಕೇವಲ 20.4 ಕೋಟಿ ಅಂದ್ರೆ 20 ಲಕ್ಷದಷ್ಟು ಆಸ್ತಿ, ಅಲ್ಲಿದ್ದಂತಹ ವಸ್ತುಗಳು, ಅಲ್ಲಿ ಉಳಿಸಿದ್ದಂತಹ ಕಾಂಕ್ರೀಟ್ ಸಾಮಾನುಗಳು, ಆ ಕ್ರೇನ್ಗಳು, ಬೇರೆ ಬೇರೆ ತರದ್ದೇನಿತ್ತು ಅದೆಲ್ಲ ಸೇರಿ ಕೇವಲ 20 ಕೋಟಿಯಷ್ಟು ಮೊತ್ತವನ್ನ ಮಾತ್ರ ಇಲ್ಲಿ ತನಕ ಅಂದಾಜು ಮಾಡಿ ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಇದು ಕ್ಯಾಶ್ ಅಲ್ಲ, ವಸ್ತುಗಳ ಆಧಾರದಲ್ಲಿ. ಅದನ್ನ ಈಗ ಏನು ಕಾಮಗಾರಿ ಮುಂದುವರಿಸೋದಿಕ್ ಬಂದಿದ್ದಾರೆ ಅವರಿಗೆ ಕೆಲವೊಂದನ್ನ ವರ್ಗಾಯಿಸುವಂತಹ ಒಂದು ನಿಬಂಧನೆಯ ಮೇರೆಗೆ ಆ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಇಲ್ಲಿಯ ತನಕ ಈ ರಿಪೋರ್ಟ್ ನ ಪ್ರಕಾರ ಇಲ್ಲಿಯ ತನಕ ಉಳಿದಿರುವ ಮೊತ್ತವನ್ನ ಮುಟ್ಟುಗೋಲು ಹಾಕೊಳ್ಳೋದಿಕ್ಕೆ ಯಾವುದೇ ಕ್ರಮ ಜರುಗಿಸಿಲ್ಲ. ಆದರೆ 13/12/24 ಅಂದರೆ ಸುಮಾರು 2.5 ವರ್ಷಗಳ ಹಿಂದೆ ಸಿಂಪ್ಲೆಕ್ಸ್ ರವರಿಗೆ ಉಳಿದ 102.91 ಕೋಟಿಗಳನ್ನು ಪಾವತಿಸುವಂತೆ, ಇಲ್ಲವಾದಲ್ಲಿ ಕಾನೂನಾತ್ಮಕ ಕ್ರಮವನ್ನು ಜರುಗಿಸುವುದಾಗಿ ಮುಖ್ಯ ಅಭಿಯಂತರರು ಒಂದು ಪತ್ರ ಬರೆದಿರ್ತಾರೆ. ಇದರಲ್ಲಿ ಹೇಳ್ತಾರೆ, ಈ ಬಗ್ಗೆ ಯಾವುದೇ ಉತ್ತರಗಳು ಸದರಿ ಸಂಸ್ಥೆಯಿಂದ ಸ್ವೀಕೃತವಾಗಿರುವುದಿಲ್ಲ. ಅಂದರೆ ಈ ಸಿಂಪ್ಲೆಕ್ಸ್ ಲಿಮಿಟೆಡ್ ಅವರು ಸರ್ಕಾರ ಬರೆದಿರುವಂತ ಯಾವುದೇ ಉತ್ತರಕ್ಕೆ ಕೇರ್ ಮಾಡಿಲ್ಲ. ಅಂದರೆ ಈ ಉಳಿಕೆ 102 ಕೋಟಿಗಳ ನಷ್ಟ ಅಂದಾಜೇನಿದೆ ಅದು ಇಲ್ಲಿಯ ತನಕ ಪಾವತಿ ಆಗಿಲ್ಲ, ಮುಂದಕ್ಕೂ ಪಾವತಿ ಆಗುವಂತದ್ದಿಲ್ಲ. ಮುಂದುವರೆದು ಈ ಆಡಿಟ್ ರಿಪೋರ್ಟ್ ಅಲ್ಲಿ ಬಹಳ ಚೆನ್ನಾಗಿ ಒಂದು ವಿಚಾರ ಪ್ರಸ್ತಾಪಿಸ್ತಾರೆ. ಕಳಪೆ ಕಾಮಗಾರಿಯನ್ನು ಕೈಗೊಂಡಿರುವುದು ಕಂಡು ಬಂದಿರುತ್ತದೆ. ಅಂದರೆ ಈಗಾಗಲೇ ಅಲ್ಲಿ ಕೆಲವೊಂದು ಸೆಗ್ಮೆಂಟ್ ಗಳನ್ನ ರೆಡಿ ಮಾಡಿಟ್ಟಿರ್ತಾರೆ. ಅದರಲ್ಲಿ ಉಳಿದಿರುವ 69 ಸೆಗ್ಮೆಂಟ್ ಗಳಲ್ಲಿ ಕಂಡು ಬಂದ ತಾಂತ್ರಿಕ ದೋಷಕ್ಕೆ ಸಂಬಂಧಿಸಿದಂತೆ ಲಭ್ಯವಿರುವ ಸೆಗ್ಮೆಂಟ್ ಗಳ ಗುಣಮಟ್ಟವನ್ನು ಖಾತರಿಪಡಿಸಿಕೊಂಡು ನಂತರವೇ ಕಾಮಗಾರಿ ಸ್ಥಳಕ್ಕೆ ಸಾಗಿಸಿ ಅಳವಡಿಸುವ ಸಂದರ್ಭದಲ್ಲಿ, ಗಮನಿಸಿ, ಅಳವಡಿಸುವ ಸಂದರ್ಭದಲ್ಲಿ S1 ಅನ್ನುವಂತಹ ಸೆಗ್ಮೆಂಟ್ ನಲ್ಲಿ ಬಿರುಕು ಕಾಣಿಸಿಕೊಂಡಿದ್ದರಿಂದಾಗಿ ಅದನ್ನು ತೆರವುಗೊಳಿಸಿ ಹೊಸ ಸೆಗ್ಮೆಂಟ್ ಅನ್ನು ಅಳವಡಿಸಲಾಗಿದೆ ಎಂದು ವರದಿಯಲ್ಲಿ ತಿಳಿಸಿರುತ್ತಾರೆ. ಇದರಿಂದಾಗಿ ಕಳಪೆ ಕಾಮಗಾರಿಯನ್ನು ಕೈಗೊಂಡಿರುವುದು ಕಂಡು ಬಂದಿರುತ್ತದೆ. ಇದಕ್ಕೆ ಕಾರಣರಾದ ಗುತ್ತಿಗೆದಾರರಾದ ಸಿಂಪ್ಲೆಕ್ಸ್ ಲಿಮಿಟೆಡ್ ಮತ್ತು PMC ಯನ್ನು ಕಪ್ಪು ಪಟ್ಟಿಗೆ ಸೇರಿಸುವುದು ಮತ್ತು ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಅಗತ್ಯವಾಗಿರುತ್ತದೆ. ಈ ವಿಚಾರವಾಗಿಯೂ ನಾವು ಕಂಡುಕೊಂಡ ಹಾಗೆ ಇಲ್ಲಿಯ ತನಕ ಆ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಮಾಡಿರೋದಾಗ್ಲಿ ಅಥವಾ ಇಂತಹ ಕಳಪೆ ಕಾಮಗಾರಿ ಆಗ್ತಿದ್ದಂತ ಸಂದರ್ಭದಲ್ಲಿ ತಪಾಸಣೆ ಮಾಡಬೇಕಾಗಿದ್ದಂತ ಅಧಿಕಾರಿಗಳ ಮೇಲೆ ಕ್ರಮ ಆಗಿರೋದಾಗ್ಲಿ ಇಲ್ಲಿ ತನಕ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಈಗ ಮುಂದುವರೆದು ಈ ಫ್ಲೈಓವರ್ ಏನಿದೆ ಇನ್ನೂ ಕುಂಟುತ್ತಾ ತೆವಳುತ್ತಾ ಸಾಗ್ತಾ ಇದೆ. ಕೇವಲ 203 ಕೋಟಿ ರೂಪಾಯಿ ಒಳಗಡೆ ಮುಗಿಬೇಕಾಗಿದ್ದಂತ ಫ್ಲೈಓವರ್ ಈ ಹೊತ್ತಿನ ಅಂದಾಜು ಮೊತ್ತ 307 ಕೋಟಿ ರೂಪಾಯಿಗೆ ಮುಟ್ಕೊಂಡಿದೆ.
ಉಳಿದಿರುವಂತಹ ಕಾಮಗಾರಿ 2022ಕ್ಕೆ ನಿಂತಹ ಕಾಮಗಾರಿಯನ್ನ ಮತ್ತೆ ಈ BSCPL ಲಿಮಿಟೆಡ್ ಅವರಿಗೆ ನೀಡಲಾಗಿದೆಯಲ್ವಾ, ಆ ಉಳಿದಿರುವಂತಹ ಕಾಮಗಾರಿಯನ್ನ ಅವರು 176.11 ಕೋಟಿಯಲ್ಲಿ ಮುಗಿಸಬೇಕು ಅಂದಾಜು ಮೊತ್ತದಲ್ಲಿ ಅಂತೇಳಿ ಅವರಿಗೆ ಗುತ್ತಿಗೆ ನೀಡಲಾಗಿದೆ. ಇಲ್ಲಿಯವರೆಗೂ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಒಟ್ಟಾರೆ ಇದು ಪೂರ್ಣಗೊಳಿಸುವಷ್ಟೊತ್ತಿಗೆ ಈ ಅಂದಾಜು ಮೊತ್ತವೂ ಸಹ ಇನ್ನೂ ಹೆಚ್ಚು ಆಗುವಂತಹ ಸಾಧ್ಯತೆಗಳು ಸಹ ಕಂಡು ಬರ್ತಾ ಇದೆ. ಈ ಮಧ್ಯದಲ್ಲಿ 21-22ನೇ ಸಾಲಿನ ಲೆಕ್ಕ ಪರಿಶೋಧನೆ ಅವಧಿಯಲ್ಲಿ ವರದಿ ಮಾಡಲಾದಂತೆ ವಸೂಲಾತಿ ಮಾಡಬೇಕಾದ ಕಾಲಾವಧಿ ವಿಸ್ತರಣೆಗೆ ಸಂಬಂಧಿಸಿದ ದಂಡದ ಮೊತ್ತ 42,79,000 ರೂಪಾಯಿಗಳನ್ನು ವಸೂಲಾತಿ ಮಾಡಿರುವುದಿಲ್ಲ. ಇದನ್ನು ಹೊರತುಪಡಿಸಿ ಉಳಿದ 1.31 ಕೋಟಿಗಳಲ್ಲಿ ಈಗಾಗಲೇ ವಸೂಲಾತಿ ಮಾಡಲಾದ ದಂಡದ ಮೊತ್ತವನ್ನು ಕಳೆದು ಉಳಿದ ಮೊತ್ತವನ್ನು ಸೇರಿಸಿ ಬೇಡಿಕೆ ಪತ್ರವನ್ನು ಮುಖ್ಯ ಅಭಿಯಂತರರ ಪತ್ರ ಸಂಖ್ಯೆ ಸೋ ಮೂಲಕ ಸಿಂಪ್ಲೆಕ್ಸ್ ಲಿಮಿಟೆಡ್ ಅವರಿಗೆ ಸೂಚಿಸಲಾಗಿರುತ್ತದೆ. ಹೀಗೆ ದಂಡದ ಆಗ್ತಾನೆ ಇದ್ದಾರೆ, ದಂಡದ ಮೊತ್ತವನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತನಕ ಅವರು ದಂಡದ ಮೊತ್ತವನ್ನ ಭರಿಸಿಲ್ಲ. ಮತ್ತೆ ಈಗಾಗಲೇ ಸದರಿ ಕಾಮಗಾರಿಗೆ ಇದುವರೆಗೂ 75 ಕೋಟಿಗಳನ್ನು ಪಾವತಿ ಮಾಡಲಾಗಿದ್ದರೂ ಸದರಿ ಕಾಮಗಾರಿಯಲ್ಲಿ ಬಳಕೆ ಮಾಡಲಾದ ರಾಜಧನವನ್ನು ಕೇವಲ 56,000 ಮಾತ್ರ ಕಟಾಯಿಸಿರುವುದು ಕಂಡು ಬಂದಿದೆ. ಇದುವರೆಗಿನ ಕಾಮಗಾರಿಯಲ್ಲಿ ಬಳಕೆ ಮಾಡಲಾದ ಉಪಖನಿಜಗಳ ಬಗ್ಗೆ ಲೆಕ್ಕಾಚಾರ ಮಾಡಿ ವಿಸ್ತೃತವಾದ ವರದಿಯನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪಡೆದು ಲೆಕ್ಕ ಪರಿಶೋಧನೆಗೆ ಒದಗಿಸಲು ಕೋರಿದೆ. ಅಂದ್ರೆ ಇಲ್ಲಿ ತನಕ ಹಲವಾರು ರಾಯಲ್ಟಿಗಳು ಸರ್ಕಾರಕ್ಕೆ ಬರಬೇಕಾಗಿತ್ತು, ಅದನ್ನ ಕಟ್ ಮಾಡ್ಕೊಳ್ಬೇಕಾಗಿತ್ತು, ಅದು ಯಾವುದನ್ನು ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ. ಮುಂದುವರೆದು ಈಗಾಗಲೇ ವಿಧಿಸಲಾದ ಕಾಲ ವಿಳಂಬಕ್ಕೆ ಸಂಬಂಧಿಸಿದಂತೆ ವಿಧಿಸಲಾದ ದಂಡದ ಮೊತ್ತ 1.33 ಕೋಟಿಗಳನ್ನು ಸೇರಿಸಿ ವ್ಯತ್ಯಾಸವನ್ನು ಲೆಕ್ಕಾಚಾರ ಮಾಡಲಾಗಿದೆ. ಇದರಿಂದಾಗಿ ಪ್ರತ್ಯೇಕವಾಗಿ ವಸೂಲಾತಿ ಮಾಡಬೇಕಾದ ಮೊತ್ತ ತಪ್ಪಿಸಲಾಗಿದೆ. ಅಂದರೆ ನಮ್ಮ ಸರ್ಕಾರಿ ಅಧಿಕಾರಿಗಳು ದಂಡ ವಸೂಲಾತಿ ಮಾಡುವಾಗಲೂ ಸಹ ಯಾವೆಲ್ಲ ರೀತಿಯ ಕಳ್ಳಾಟಗಳನ್ನು ಆಡಿದ್ದಾರೆ ಅನ್ನುವಂತಹದ್ದು ಈ ಆಡಿಟ್ ರಿಪೋರ್ಟ್ ಅಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದು ಒಟ್ಟಾರೆಯಾಗಿ ಈ ಫ್ಲೈಓವರ್ ವಿಚಾರವಾಗಿ 23-24ನೇ ಸಾಲಿನ ಆಡಿಟರ್ ವರದಿಯಲ್ಲಿ ದಾಖಲಾಗಿರುವಂತಹ ಕೆಲವು ಅಂಶಗಳು. ಈಗಾಗಲೇ ಹೇಳಿದಂತೆ 2017ರಲ್ಲಿ ಆರಂಭವಾದಂತಹ ಕಾಮಗಾರಿ 2026ರಲ್ಲೂ ಸಹ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆವತ್ತಿಗೆನೆ ಕೇವಲ 2-3 ವರ್ಷಗಳಲ್ಲೇ ಮುಗಿದು ಸಾರ್ವಜನಿಕರ ಬಳಕೆಗೆ ಉಪಯೋಗಕ್ಕೆ ಆಗಬೇಕಾಗಿದ್ದಂತಹ ಫ್ಲೈಓವರ್ ಇಲ್ಲಿ ತನಕ ಆಗಿಲ್ಲ. ಒಂದು ಕಡೆ ಸಾರ್ವಜನಿಕರ ಉಪಯೋಗಕ್ಕೆ ಬಂದಿಲ್ಲ, ಇನ್ನೊಂದು ಕಡೆ ಕೇವಲ 200 ಕೋಟಿ ರೂಪಾಯಿಗಳು ಇದ್ದಂತಹ ಆ ಕಾಮಗಾರಿ ಮೊತ್ತ ಈ ಹೊತ್ತಿನ ಎಸ್ಟಿಮೇಟ್ ಕಾಸ್ಟ್ 307 ಕೋಟಿಗೆ ದಾಟಿದೆ. ಒಂದು ಕಡೆ ಹಣ ನಷ್ಟವಾಗಿದೆ, ಇನ್ನೊಂದು ಕಡೆ ಸಾರ್ವಜನಿಕರಿಗೆ ಅನಾನುಕೂಲವಾಗಿದೆ, ಮತ್ತೊಂದು ಕಡೆ ಈ ಯಾವ ಗುತ್ತಿಗೆದಾರರಿದ್ರು ಅವರನ್ನ ಕಪ್ಪುಪಟ್ಟಿಗೆ ಸೇರಿಸಬೇಕಾಗಿತ್ತು, ಅದು ಆಗಿಲ್ಲ. ಕಳಪೆ ಕಾಮಗಾರಿ ಆಗಿದೆ ಅನ್ನೋದನ್ನ ದಾಖಲೆಗಳು ತೋರಿಸ್ತಿವೆ. ಆಡಿಟ್ ರಿಪೋರ್ಟ್ ಅಲ್ಲಿ ಅದು ದಾಖಲಾಗಿದೆ. ಕಳಪೆ ಕಾಮಗಾರಿಗೆ ಕಾರಣೀಭೂತರಾಗಿರುವಂತಹ ಅಧಿಕಾರಿಗಳ ಮೇಲೂ ಸಹ ಇಲ್ಲಿ ತನಕ ಯಾವುದೇ ಕ್ರಮ ಜರುಗಿಸಿರುವಂತಹ ಮಾಹಿತಿ ಇಲ್ಲ. ಇವಿಷ್ಟು ಈ ಈಜಿಪುರ ಫ್ಲೈಓವರ್ಗೆ ಸಂಬಂಧಿಸಿದಂತೆ ದಿ ಫೈಲ್ ವತಿಯಿಂದ 23-24ನೇ ಸಾಲಿನ BBMPಯ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿಯ ಆಧಾರದ ಮೇಲೆ ನಾವು ನಿಮ್ಮ ಮುಂದೆ ಇಟ್ಟಿರುವಂತಹ ಕೆಲವು ಪ್ರಮುಖ ಅಂಶಗಳು. ಈ ವಿಚಾರವಾಗಿ ಈಗ ಕಾಮಗಾರಿ ಜಾರಿಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಇವಿಷ್ಟು ಈ ವರದಿಯ ಆಧಾರದ ಮೇಲೆ ಈಜಿಪುರ ಫ್ಲೈಓವರ್ ವಿಚಾರವಾಗಿ ಆಗಿರುವಂತಹ ನಷ್ಟ ಮತ್ತು ಲೋಪದೋಷಗಳ ಕುರಿತಾಗಿ ಒಂದು ಸಂಕ್ಷಿಪ್ತ ವರದಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.